ಸೀನ್ ಎಲ್ಲ ಸ್ಟಾರ್ಟ್ ಆಯ್ತು. ಇಲ್ಲಿ ಒಬ್ಬರಿಗೆ ಭಯ ಸ್ಟಾರ್ಟ್ ಆಗಿದೆ. ಅಯ್ಯೋ ಯಾರಿಗೆ ಗೊತ್ತಾ? ಇವರಿಗೆಲ್ಲ, ಮತ್ತೆ ಇವ್ರ ಅಮ್ಮನಿಗೆ. ಓ ಮಾಲೆ ಹಾಕಿದ ದಿನನೇ ಫೋನ್ ನಂಗೆ ಡೈರೆಕ್ಟರ್ ಹೆಸರು ಅಂತ ಹೇಳಿ ಹರಿವರ ಸರಿ. ಹಾ, ಈ ಅಯ್ಯಪ್ಪನೇ ಕಾಲ್ ಮಾಡಿದಂತ. ಡಿಫಿಷಿಯನ್ಸಿ ಸಿಂಡ್ರೋಮ್. ಇಷ್ಟು ಕಲ್ತಿದ್ರೆ ಗಂಡ ಹೆಂಡತಿ ಮಧ್ಯ ಡ್ಯಾಶ್ ಇರಬಾರ್ದು. ಬೇರೆ ಅಲ್ಲ, ಬೇರೆ ಹೇಳು. ಈಗ ಅಷ್ಟಿದ್ರೆ ನೀನು ಈಗ ಹೇಳಿ ಏನಿರ್ಬಾರ್ದು ಮಧ್ಯೆ. ಡ್ರೋನ್ ಹಾರಿಸೋನು ಯಾರನ್ನಾದ್ರೂ ಒಬ್ಬರನ್ನ ಗುರುವಾಗಿ ಸ್ವೀಕಾರ ಮಾಡ್ತಾರೆ ಅಂತ ಹೇಳಿದ್ರೆ ಯಾರನ್ನ ಮಾಡ್ತಾರೆ? ಏ ಅಲ್ಲ, ಐಸ್ ಕ್ರೀಮ್ ಹೇಗೆ ತಿಂತಾರೆ? ನಕ್ಕಿ ತಿಂತಾರೆ. ಇರ್ತಾವ, ನಿಂಗೆ ನಾಚೆ ಹೋಗಿ ಬಂದ್ರೆ ಗಂಡು ಮಕ್ಳ ಹತ್ರ ಹೋಗಿ ಏನು ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಮ್ಮ KFI. ನಾನು ಆಂಕರ್ ರಂಗನಾಥ್ ಗೌಡ. ನಾವೆಲ್ಲರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ಗೆ ಮಾರು ಹೋಗ್ಬಿಟ್ಟಿದ್ವಿ, ಪುಸ್ತಕಗಳನ್ನ ಮರ್ತು ಬಿಟ್ಟಿದೀವಿ ಅಂತಾನೆ ಹೇಳ್ಬೋದು. ಅದ್ರಲ್ಲೂ ಮಗ್ಗಿ ಪುಸ್ತಕನ ನಾವು ಇಟ್ಕೊಂಡೇ ಇಲ್ಲ ಅಂತಾನೆ ಹೇಳ್ಬೋದು. ಬಟ್ ಆದ್ರೆ ಇವಾಗ ಮಗ್ಗಿ ಪುಸ್ತಕದ ಬಗ್ಗೆ ಯಾಕೆ ಮಾತಾಡ್ತಾ ಇದೀನಿ ಅಂತ ಹೇಳಿದ್ರೆ, ಮಗ್ಗಿ ಪುಸ್ತಕದ ಚಿತ್ರತಂಡ ನಮ್ ಜೊತೆಗಿದ್ರೆ ಇವಾಗ ಅವ್ರನ್ನ ವೆಲ್ಕಮ್ ಮಾಡುವಂತ ಒಂದು ಸಮಯ. ಸೊ ನಾವು ಇವ್ರನ್ನ ಹೀರೋ ಆಗಿ ನೋಡಿದ್ವಿ, ಬಟ್ ಆದ್ರೆ ಇವಾಗ ಫಸ್ಟ್ ಟೈಮ್ ವಿಲನ್ ಆಗಿ ನೋಡ್ತಾ ಇದೀವಿ ಅಂತಾನೆ ಹೇಳ್ಬೋದು. ಕೃಷ್ಣ ಮಹೇಶ್ ಅವ್ರಿಗೆ ಸ್ವಾಗತ ಸರ್. ನಮಸ್ಕಾರ. ನಮಸ್ತೆ. ಎಸ್. ಅಂಡ್ ಹಾಗೇನೆ ನಮ್ ಜೊತೆಗೆ ಒಂದು ಒಳ್ಳೆ ಕಾಂಬಿನೇಷನ್ ವರ್ಕೌಟ್ ಆಗುತ್ತೆ ಅಂತ ಹೇಳಿ ಇವ್ರನ್ನ ಕರ್ಕೊಂಡ್ ಬಂದಿದೀವಿ. ರಂಜನ್ ಅವ್ರಿಗೂ ಕೂಡ ಸ್ವಾಗತ. ನಮಸ್ಕಾರ. ನಮಸ್ತೆ. ಹೇಗಿದ್ರ? ಸೌಖ್ಯ. ಎಸ್. ಅಂಡ್ ಅದೇ ರೀತಿಯಾಗಿ ಈ ಒಂದು ಚಿತ್ರದ ಮುಖ್ಯ ಭೂಮಿಕೆಯಲ್ಲಿ ಅಭಿನಯಿಸಿರುವಂತಹ ರಾನ್ವಿ ಅವರು ಕೂಡ ಇದ್ದಾರೆ. ನಮಸ್ಕಾರ. ನಮಸ್ತೆ ಸರ್. ನಾನ್ ಇಂಟ್ರೊಡಕ್ಷನ್ ಕೊಡೋದಕ್ಕಿಂತ ಐ ಥಿಂಕ್ ನೀವಿಬ್ರಲ್ಲಿ ಯಾರಾದ್ರೂ ಒಬ್ರು ಇಂಟ್ರೊಡಕ್ಷನ್ ಕೊಟ್ಟರೆ ಚೆನ್ನಾಗಿ ಕೊಡ್ತಾರೆ, ನೀವು ಮಾಡಿ. ಸೊ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮಂಡ್ಯ ಹುಡುಗಿ ರಾನ್ವಿ ಶೇಖರ್. ಓಕೆ. ಮಂಡ್ಯದವರು ಇಂಡಿಯಾದವ್ರಿಗೆ ಎಲ್ಲರಿಗೂ ಗೊತ್ತಾಗ್ತಾರೆ ಇವಾಗ. ಓಕೆ. ಸೊ ಮಗ್ಗಿ ಪುಸ್ತಕ ಅಂದ್ರೆ ಸರ್, ಇವಾಗ ಚಿಕ್ಕ ವಯಸ್ಸಿಗೆ ಕನೆಕ್ಟ್ ಮಾಡ್ಕೊಂತೀವಿ ಆಕ್ಚುಲಿ. ಅಂದ್ರೆ ಏನಿರ್ಬೋದು, ಆ ಒಂದು ಟೈಟಲ್ ಅಲ್ಲೇನೆ ಕೆಲವೊಂದು ನಂಬರ್ಸ್ ಗಳನ್ನ ನಾವು ನೋಡ್ಬೋದು, ಏನನ್ನೋ ಡಿಕೋಡ್ ಮಾಡ್ಬೋದು. ಅಂಡ್ ಈ ಯಾವ ರೀತಿಯಾಗಿ ಬಂದಿರ್ಬೋದು. ಅಂಡ್ ನಿಮ್ಮ ಪಾತ್ರ ಒಂಥರ ವಿಭಿನ್ನವಾಗಿ ಕಾಣಿಸ್ತಾ ಇದೆ, ಬಿಕಾಸ್ ವಿಲನ್ ಕ್ಯಾರೆಕ್ಟರ್ ಕೊಟ್ಬಿಟ್ಟಿದ್ದಾರೆ. ಯಾಕೆ ವಿಲನ್ ಪಾತ್ರ ಸರ್? ಯಾಕೆ ವಿಲನ್ ಅಂದ್ರೆ, ನಂಗೆ ನಮ್ಮ ಹರಿ ಮೊದ್ಲಿಂದನೂ ಆತ್ಮೀಯ ಗೆಳೆಯ ಮತ್ತೆ ಸಹೋದರ ಅವರು. ನಾನು ಫಸ್ಟ್ ಸಿನಿಮಾಗೆ ಅವ್ರಿಗೆ ಕೂಡ ಕೆಲಸ ಮಾಡಿದಲ್ಲ, ಅವಾಗಿನ ನನ್ನ ಒಂದು ಬಾಂಧವ್ಯ ನಮಸ್ಕಾರ. ಅದಕ್ಕಿಂತ ಮುಂಚೆ ಅಣ್ಣನ ಸಿನಿಮಾ ಎಲ್ಲ ವರ್ಕ್ ಮಾಡಿದ್ರು ಅವರು, ಅವಾಗಿನ ಪರಿಚಯ ನಂಗೆ. ಈ ಕೊರೋನಾ ಟೈಮಲ್ಲಿ ಹರಿ ಒಂದು ಕಾದಂಬರಿ ಬರೆದ್ರು, ಅವನಿ ಅಂತ. ಆ ಕಾದಂಬರಿ ಬರೆದ್ಮೇಲೆ, ಕಾದಂಬರಿನ ಲೋಕಾರ್ಪಣೆ ಮಾಡಿದ್ಮೇಲೆ ನಂಗೆ ಒಂದ್ಸಲ ಫೋನ್ ಮಾಡಿ ನಂಗೆ ಮಾತಾಡ್ದ, ಅಣ್ಣ ಒಂದು ಸಿನಿಮಾ ಮಾಡ್ಬೇಕಣ್ಣ, ಹಿಂಗೆ ಕಾದಂಬರಿ ಮಾಡಿದ್ರು, ಸಿಗೋಣ ಅಂತ ಹೇಳಿದ. ಹೋಗಿ ಮಾತಾಡಿದಾಗ ಅದೊಂದು ಕ್ಯಾರೆಕ್ಟರ್ ಇದೆ ಅಣ್ಣ, ಚಿಕ್ಕ ಕ್ಯಾರೆಕ್ಟ್ರು ಅನ್ಸ್ಬೋದು, ಚೆನ್ನಾಗಿದೆ ಅಣ್ಣ, ನೆಗೆಟಿವ್ ರೋಲ್ ಅಂದ್ರು. ಬಟ್ ಅವ್ನು ಕತೆ ಹೇಳಿದಾಗ ಗೊತ್ತು, ಅದು ಅವ್ನು ಸುಮ್ಮನೆ ಚಿಕ್ಕದು ಅಂದಾದರೆ ಸಿನಿಮಾ ಸ್ಟಾರ್ಟ್ ಆಗಿ ಮುಗಿಯೋದು ನನ್ನಿಂದಲೇ ಅನ್ನೋ ಕ್ಯಾರೆಕ್ಟರ್. ಅಂದರೆ ಇಡೀ ಸಿನಿಮಾ ಏನು ಓಡುತ್ತಲ್ಲ, ಈಗ ಇವ್ರ ಕ್ಯಾರೆಕ್ಟರ್ ಬರುತ್ತೆ, ರಂಜು ಕ್ಯಾರೆಕ್ಟರ್ ಬರುತ್ತೆ, ಬೇರೆ ಪಾತ್ರ ಎಲ್ಲ ಬರುತ್ತೆ. ಈ ಕಥೆನ 4 ಡೈಮೆನ್ಷನ್ ಮಾಡಿದ್ದಾನೆ. ಒಂದೊಂದು ಕತೆ ನಮ್ಮ ಲಾಸ್ಟಾಗಿ ಒಂದು ಜಾಗ ಒಂದು ಸೇರ್ಬಿಟ್ಟು ಏನಾಗುತ್ತೆ ಅನ್ನೋದು ಒಂದು ಕತೆ. ಅದರಲ್ಲಿ ಮಗ್ಗಿ ಪುಸ್ತಕ ಅನ್ನೋದೇ ನಿಮ್ಮ ನಂಬರ್ ಟೈಟಲ್, ನೀವು ಹೇಳ್ದಂಗೆ ಟೈಟಲ್ ನಂಬರ್ಸ್ ಇದೆ. ಆ ನಂಬರ್ ಮೇಲೆ ಒಂದು ಸಿನಿಮಾ ಇದೆ. ಈ ಸಿನಿಮಾ ಅಡಗಿದೆ ಆಕ್ಚುಲಿ ಓವರಾಲ್. ಅವಾಗ ಹರಿ ಅಂದಾಗ ಅನಿಸ್ತು, ಇಲ್ಲ ಹರಿ ಮಾಡೋಣ ಕಣ, ಕ್ಯಾರಿ ಮಾಡೋಣ. ಹಂಗೆ ಪಾಪ ಅವ್ರು ಹಂಗೂ ಹರಿ ಅಂದರು, ಅಣ್ಣ ಜೊತೆಗೆ ನೀನು ಡೈರೆಕ್ಷನ್ ವರ್ಕ್ ಮಾಡಬೇಕು ಅಂತ. ಪಾಪ ನಮ್ಮ ನಿರ್ದೇಶಕರ ಮಾರ್ಗದರ್ಶನದಲ್ಲಿ ಈ ಸಿನಿಮಾ ಡೈರೆಕ್ಷನ್ ಡಿಪೆಂಡ್ ವರ್ಕ್ ಮಾಡಿ ನೆಗೆಟಿವ್ ಮಾಡಿದ್ದೀನಿ. ಸೊ ಇನ್ನು ಆ ಒಂದು ಪೋಸ್ಟರ್ ಅಲ್ಲಿ ಮಧುಬಗನ್ ತರ ಕಾಣಿಸ್ತಾ ಇದಾರೆ. ಈ ಮೀಸೆ ಗಡ್ಡ ತೆಗೆದು ಬಿಟ್ರೆ ಚೈಲ್ಡ್ ಮ್ಯಾರೇಜ್ ಅಂತ ಅನ್ಬಿಟ್ಟಾಳ ಅನ್ಕೊಳ್ಳೋದು. ಹೆಂಗೆ ಅದಕ್ಕೆ ಒಪ್ಕೊಂಡ್ರೆ ನೀವು? ಅವಾಗ ಒಪ್ಕೊಳ್ಳೋದೇ ಇರ್ಲಿಕ್ಕೆ ಆಗುದಿಲ್ಲಲ್ಲ. ನಾವು ಒಪ್ಕೊಳ್ತೇವೆ, ಆಸೆ ಹುಡುಗಿಯರು ಒಪ್ಪಲ್ಲ. ಹೌದು. ಅದು ಚೆನ್ನಾಗಿತ್ತು ಆ ಎಪಿಸೋಡ್. ಅದ್ ಎಪಿಸೋಡ್ ಮಾಡುವಾಗ ಅದು ವಿಶೇಷವಾಗಿ ಒಂದು ಹೇಳಲಿಕ್ಕೆ ಉಂಟು ನನ್ಗೆ. ಒಂದೊಂದು ಫಸ್ಟ್ ಡೇ ನಾವು ಅಂದ್ರೆ ಕಾಂಬಿನೇಷನ್ ನಾವು ಒಂದು ಮಾತಾಡ್ಬೇಕು, ಸ್ವಲ್ಪ ಗೊತ್ತಿರ್ಬೇಕಲ್ಲ ಅವ್ರ ಬಗ್ಗೆ, ನನ್ಗೆ ಗೊತ್ತಿರ್ಬೇಕು, ಒಂಚೂರು ಕಂಫರ್ಟೇಬಲ್ ಆಗಿರ್ಬೇಕು ಅವರು, ನಾನು ಕಂಫರ್ಟೇಬಲ್ ಆಲ್ವೇಸ್. ಹೌದು. ಸೊ ಹಾಗೆ ಇವರ ಡೈರೆಕ್ಟರ್ ಹೇಳಿದ್ರು, ಅಪ್ಪಾಜಿ ಸ್ವಲ್ಪ ಕಂಫರ್ಟೇಬಲ್ ಆಗಿ ನೀವು ಮಾತಾಡಿ ಅವ್ರ ಹತ್ರ. ಸರಿ ಆಯ್ತಾ ಸರ್, ಹೋಗಿ ಇವ್ರ ಹತ್ರ ಮಾತಾಡ್ಲಿಕ್ಕೆ ಹೋದ ನಾನು. ಇವ್ರೇನು ಅಲ್ಲಿ ಮಾತಾಡ್ತಾ ಇದ್ರು ಯಾರ ಹತ್ರ, ಓಕೆ, ನಾ ಸಿಟ್ಟು ಗಿಟ್ಟು ಏನೋ ಮಾತಾಡ್ತಾ ಇದ್ರು ಅವ್ರು. ನಾನು ಬಂದೆ, ಇದು ಎಕ್ಸ್ಕ್ಯೂಸ್ ಮೀ, ನಮಸ್ತೆ ಅಂತ ಹೇಳಿದ್ರು. ಏನ್ ಬೇಕು ಇವಾಗ ಅಂದ್ರು. ಏನು ಬೇಡ ಅಂತೇಳಿ ಸೀತಾ ಹೋದೆ. ಅಲ್ಲಿಂದ ನಾನು ಮಾತಾಡ್ಲಿಕ್ಕೆ ನಾನು ಹೋಗ್ಲಿಲ್ಲ. ಆಮೇಲೆ ಅವರೇ ಪಾಪ ಬಂದ್ರು, ಎಲ್ಲ ಆಯ್ತು, ಮಾತಾಡ್ತಾ ಇದ್ವಿ. ಸೀನ್ ಎಲ್ಲ ಸ್ಟಾರ್ಟ್ ಆಯ್ತು. ಇಲ್ಲಿ ಒಬ್ಬರಿಗೆ ಭಯ ಸ್ಟಾರ್ಟ್ ಆಗಿದೆ. ಯಾರಿಗೆ ಗೊತ್ತಾ? ಇವರಿಗೆಲ್ಲ, ಇವ್ರ ಅಮ್ಮನಿಗೆ. ಇವರ ಅಮ್ಮ ಪದೇ ಬರೋದು ನನ್ನ ಹತ್ರ. ಒಂದು ಸೀನ್ ಆದ್ಮೇಲೆ ಬಂದು,
ಇದು ಅಲ್ಲ ರಂಜನ್, ಇದು ಸಿನಿಮಾದಲ್ಲಿ ಮಾತ್ರ ಅಲ್ಲ, ಆಕ್ಟಿಂಗ್ ಮಾಡುವಾಗ ಮಾತ್ರ ಅಲ್ಲ, ಮತ್ತೇನಿಲ್ಲಲ್ಲ ಅಲ್ಲ ಹಾಗೆಲ್ಲ ಹೇಳೋದು ನಾನು ಅಲ್ಲ, ಅವರೆಲ್ಲ ತಮಾಷೆ ಮಾಡ್ತಾರಲ್ಲ ಅದಕ್ಕೆ ನೀವೇನು ತಲೆಗೆ ಹಾಕೋಬೇಡಿ ಅಂತ. ಇಲ್ಲ ಇಲ್ಲ ನನಗೂ ಒಂಥರ ಆಗೋದು, ಇವ್ರೇನಪ್ಪ ಈ ಥರ ಕೇಳ್ತಾರೆ. ನಾನೇನು ಮಾಡಿದೆ, ಒಂದಿನ ಹರ್ಯಾಣ ಇದು ಈ ಒಂದು ವಿಷಯ ಆಗಿದೆ, ಅವ್ರು ನಿಮ್ಗೆ ಅನಿಸ್ತಾ ಉಂಟು ಹಾಗೆ ಅಂದ್ರೆ ಅವ್ರಿಗೇನೋ ಡೌಟ್ ಇದೆ ಅಂತದ್ದು ನನ್ನ ಮೇಲೆ. ಅವರಿಗೆ ಬೇರೆ ಟೆಕ್ನಿಷಿಯನ್ಸು ಹೇಳಿದ್ದಾರೆ ಏನಂತ, ಅವರು ಆಂಟಿಗೆ ಯಾಕೋ ರಂಜನಲ್ಲಿ ಡೌಟ್ ಪದೇ ಪದೇ ಬಂದು ಕೆಣಕ್ತಾ ಇದ್ದಾರೆ. ಒಂದೊಂದು ಸೀನ್ ಆಗ್ಬೇಕಾದ್ರು ಮದುವೆ ಸೀನಿಗಂತೂ ಗಮ್ಮತ್ತಿತ್ತು. ಅವ್ರು ಓಕೆ ಬಂದು ನಿಂತಿದ್ದಾರೆ, ನಂಗೆ ಇವರು ಡೌಟ್ ಪಡ್ತಾರಲ್ಲ, ಇವ್ರು ಮುಂದೆ ನಿಲ್ಬೇಕಾದ್ರೆ ನಂಗೆ ನರ್ವಸ್ ಆಗೋದು. ಸೊ ಇನ್ನೇನ್ ಅಂತಾರಪ್ಪ ಆತರ, ಅಂದ್ರೆ ಸೀನ್ ಮಾಡ್ಬೇಕಾದ್ರೆ ಇನ್ನೇನು ಅಂತಾರೆ, ಹಿಂಗ್ ಮಾಡೋದ ಹೀಗೆ ಅಂತ. ಇವ್ರು ಬಂದು ನಿಲ್ಲೋದು, ಇವ್ರು ನಿಲ್ಲೋದು ಅಲ್ಲಿ ಗೊತ್ತಾಯ್ತಾ, ನಮ್ಮ ಸೀನ್ ಬಂದು ನಿಲ್ಲೋದು ಹೀಗೆ ನೋಡ್ತಾ ಇರೋದು, ಎಂತಾರು ಮಾಡ್ತಾನವ ಎಂತಾರು ಮಾತಾಡ್ತಾನ. ಕಟ್ಟಾದ್ಮೇಲೆ ನಾವು ಮಾತಾಡ್ತೀವಲ್ಲ ಎಂತಾದ್ರು ತಮಾಷೆ, ಫುಲ್ ಕಿವಿ ಕೊಟ್ಟು ಕೇಳೋದು. ಸೊ ಆತರ ಅವರ ಅಮ್ಮ. ಯಾಕೆ ರೇಗಿದ್ ನೀವು ಅದು? ಆಕ್ಚುಲಿ ನಾನು ಏನೋ ಡೈಲಾಗ್ ಹೇಳ್ಕೊಂಡು ಏನೋ ಮಾತಾಡ್ತಿದ್ದೆ ಅಷ್ಟೇ, ಇವ್ರು ಬಂದಿದ್ದು ನನಗೆ ಗೊತ್ತಾಗಿಲ್ಲ. ಅವ್ರು ಬಂದು ಸಡನ್ ಆಗಿ ನಾನು ಯಾರಿಗೋ ಬೇರೆಯವ್ರಿಗೆ ರಿಯಾಕ್ಟ್ ಮಾಡಿತ್ತು, ಅದನ್ನ ಇವ್ರು ಸೀರಿಯಸ್ ಆಗಿ ತಗೊಂಡು ಹೋಗ್ಬಿಟ್ರು. ಹೌದಾ? ಆಮೇಲೆ ಹೋಗಿ ಮಾತಾಡಿಸ್ತೆ, ಆಮೇಲೆ ಸರಿ ಹೋಯ್ತು. ನಾವು ಪಾಪ ಅಲ್ಲ ಅಣ್ಣ. ಹೌದೌದು, ಪಾಪ ಗಂಡ ಜೀವನದ ಇಷ್ಟೊಂದು ಪಾಪದ ಹುಡುಗ, ಪಾಪದ ನೊಂದಿದೆ ನೊಂದಿದ ಮನಸ್ಸು. ಹೌದು, ಮನ್ಸು ಎಷ್ಟು ನೊಂದಿದೆ ಅಂತ ಹಿಸ್ಟ್ರಿಲಿ ನೋಡಿ ತಿಳ್ಕೊಳ್ಳೋಣ. ಓಕೆ, ಅಂಡ್ ಇವಾಗ ನೆಗೆಟಿವ್ ಅಂತ ಹೇಳಿದ ತಕ್ಷಣ ಸರ್ ಕೆಲವೊಂದು ಪಾತ್ರಗಳು ತುಂಬಾ ರಿಜಿಸ್ಟರ್ ಆಗುತ್ತೆ ಅಂಡ್ ಒಳ್ಳೆ ರೆಕಗ್ನಿಷನ್ ಕೂಡ ಸಿಗುತ್ತೆ. ಬಟ್ ನೆಗೆಟಿವ್ ಅಂತ ಹೇಳಿ ಬಂದಿದ ತಕ್ಷಣ ಇಷ್ಟು ದಿನ ಹೀರೋ ಆಗಿ ಮಾಡ್ತಾ ಇದ್ದೆ, ಅಂಡ್ ಇವಾಗ ಸಡನ್ ಆಗಿ ನೆಗೆಟಿವ್ ಅಂತ ಹೇಳಿದ್ ಬಂದ್ರೆ ಎಲ್ಲ ಒಂದು ಕಡೆ ರೋಲ್ಸ್ ಗಳು ನೆಕ್ಸ್ಟ್ ಬರುವಂತದ್ದು ಚೇಂಜ್ ಆಗ್ಬಿಡುತ್ತೆ, ಇದೇ ರೀತಿಯಾಗಿ ಬರ್ಬೋದು ಅಂತ ಹೇಳಿ ಅನ್ಸೋದಿಲ್ಲ ನನಗೆ? ಸೊ ಇಲ್ಲ, ನಂಗೆ ನಾಯಕ ಖಳನಾಯಕ ಅಂತ ಸರ್ ಒಂದು ಪಾತ್ರವಾಗಿ ಗುರ್ತಿಸ್ಬೇಕು ಅಂತ ಇಷ್ಟ ಸರ್ ನಂಗೆ. ಆ್ಯಕ್ಚುಲಿ ಒಬ್ಬ ಆ್ಯಕ್ಟರ್ ಆಗಿ ಈಗ ನಾಳೆ ದಿವಸ ಯಾರೇ ನೋಡಲಿ ಸರ್, ಆ್ಯಕ್ಚುಲಿ ಈ ಸಿನಿಮಾದಲ್ಲಿ ನೋಡಿದ್ರೆ ಓಕೆ ಚೆನ್ನಾಗಿ ಮಾಡೋನೆ ಅಂತ ಪಕ್ಕ ಹೇಳ್ತಾರೆ, ಬಟ್ ಕನೆಕ್ಟ್ ಆಗುತ್ತೆ, ನೆಗೆಟಿವಲ್ಲಿ ಕನೆಕ್ಟ್ ಆಗ್ತೀನಿ, ಚೆನ್ನಾಗಿ ಮಾಡೋ ಅನ್ಕೊಳೋ ಅಂತ. ಸೊ ಪಾತ್ರವಾಗಿ ಕನೆಕ್ಟ್ ಆದ್ರೆ ಸಾಕು ಸರ್ ಜನಗಳಿಗೆ, ಒಬ್ಬ ಈ ಮಾಡ್ತಾನೆ ಮಹೇಶ ಅನ್ನೋದು ನಂಗೆ ಅದೊಂದು ಖುಷಿ ಇದೆ. ಇದೆಲ್ಲ ಅದೇ ರೀತಿ ಇದೆ, ಯಾವ್ದು ಬಂದರೂ ಓಕೆ, ಸಮಸ್ಯೆ ಇಲ್ಲ. ಎಸ್, ಇನ್ನು ಶೂಟಿಂಗ್ ಟೈಮ್ನಲ್ಲೆಲ್ಲದೂ ನಿಮಗೆ ತಂದೆಯ ಒಂದು ಸಾಂಗ್ ನ ನೋಡ್ತಾ ಇದ್ದೆ, ಆಮೇಲೆ ತಾಯಿಯ ಮೇಲೆ ಇರುವಂತ ಒಂದು ಸಾಂಗ್. ಸೊ ಈ ಚಿತ್ರದಲ್ಲಿ ಅದ್ಭುತವಾಗಿ ಮೂಡ್ ಬಂದಿದೆ ಸಾಂಗ್ಸ್ ಗಳೆಲ್ಲದನ್ನು ಕೂಡ. ಅಂಡ್ ಸಾಂಗ್ಸ್ ಗಳಲ್ಲಿ ನಿಮ್ಮ ಟಾಪ್ ಫೇವ್ರೇಟ್ ಅಂತ ಹೇಳಿದ್ರೆ ಯಾವುದು? ಟಾಪ್ ಎಲ್ಲಾನು ಫೇವ್ರೇಟ್ ಸರ್, ಬಿಕಾಸ್ ನಮ್ ಸಿನಿಮಾ ಅಲ್ವಾ ಸರ್, ಎಲ್ಲಾನು ಫೇವ್ರೇಟ್ ಬಿಕಾಸ್ ಎಲ್ಲಾನು ಒಂದೊಂದು ತರ ಡಿಫ್ರೆಂಟ್ ಆಗಿದೆ. ಸೊ ಇಲ್ಲ, ಅವ್ರು ಕೇಳ್ತಿರೋದು ಹೇಗೆ ಅಂದ್ರೆ, ಈಗ ನಮ್ 5 ಸಾಂಗ್ ಇದೆಲ್ಲ, ಅದರಲ್ಲಿ 1, 2, 3, 4 ಅಂತ ಕೌಂಟ್ ಹಾಕಿದ್ರೆ ನಿಮ್ ಮೊದಲ ಸ್ಥಾನದಲ್ಲಿ ಯಾವ್ದಿದೆ ಅಂತ. ಈಗ ನಿಂಗೆ ಅಪ್ಪ ಅಮ್ಮ ಇಷ್ಟ, ಅಪ್ಪ ಅಮ್ಮ ಇಷ್ಟ ಅಂತ ಹೇಳ್ತೀಯ, ಸ್ವಲ್ಪ ಫೇವ್ರೇಟ್ ಅಪ್ಪ ಇಲ್ಲ ಅಮ್ಮ ತಂದೆ ಸಾಂಗ್. ತಂದೆ ಸಾಂಗ್ ಅದನ್ನ ಕೇಳಿದ್ದು. ಅದ್ರಲ್ಲಿ ಯಾಕೋ ಸುಮ್ಮನೆ ಹೇಳಿದಾಗ ಉಂಟಲ್ಲ, ಸುಮ್ಮನೆ ಅಲ್ಲ, ನಿಜವಾಗ್ಲೂ ಹೇಳಿದ್ದು ಎಲ್ಲಾನು ಫೇವ್ರೇಟ್ ಅಂತ. ಅದ ಒಳ್ಳೆ ಹುಡುಗ ಅಲ್ಲ. ಯಾವ ಆದ್ರೆ ಮೊನ್ನೆ ಅದು ಹೇಳಿದ್ರು, ಅವರು ಮೊನ್ನೆ ಹೇಳುವಾಗ ಹೇಳಿದ್ರು ನಂಗೆ ಫೇವ್ರೇಟ್ ಸಾಂಗ್ ಅದು ಒಳ್ಳೆ ಹುಡುಗ ಅದು ಇದು ಅಂತ. ಇವಾಗ ನೋಡಿ ಚೇಂಜ್ ಮಾಡ್ತಿದ್ದಾರೆ. ಏನು ಇಲ್ಲ, ಅವರು ಸಾಂಗ್ ಆಡಿ ಅಂತ ಹೇಳಿದ್ದು, ನಾನು ಸಾಂಗ್ ಆಡಿದ್ದಷ್ಟೇ. ಹಾಡ್ತೀರಾ ನೀವು? ಅಲ್ಲ, ಇವ್ರಿಬ್ರು ಡ್ಯೂಯೆಟ್ ಸಾಂಗ್ ಇದೆ, ಒಳ್ಳೆ ಹುಡುಗನಲ್ಲ ಅಂತ. ಓಕೆ, ನಿಜ ರಂಜು ಹೇಳ್ದಂಗೆ ಈಕೆ ಹೋದಾಗ ಯಾವುದೇ ಸಾಂಗ್ ಆಡಮ್ಮ ಅಂದ್ರೆ ಯಾರು ಕರಿಮೋಡ ಸರಿಗೆ ಅಂತ ಸ್ಟಾರ್ಟ್ ಮಾಡ್ತಾರೆ. ಸಾಂಗ್ ಚೆನ್ನಾಗಿದೆ, ಚೆನ್ನಾಗೂ ಆಡ್ತಾಳೆ. ಇವ್ರಿಬ್ರು ಡ್ಯೂಯೆಟ್ ಸಾಂಗ್ ಅಲ್ಲ, ಅದು ಫೇವ್ರೇಟ್ ಆಕ್ಚುಲಿ ಇವ್ರದ್ದು. ನಮ್ಮ ಸುಮ್ಮನೆ ನಮ್ಮ ಮುಂದೆ ನಿಮ್ ಮುಂದೆ ಈಗ ಆಕ್ಚುಲಿ ಏನು ಅವ್ರ ತಂದೆ ನೋಡ್ತಾ ಇರ್ತಾರಲ್ಲ, ಈಗ ನೆಕ್ಸ್ಟ್ ತಂದೆ ಏನು ಇಲ್ಲ, ಎಲ್ಲಿ ಕೇಳ್ತಾರೆ ಅಂದ್ಬಿಟ್ಟು ತಂದೆ ಸಾಂಗ್. ಆತರ ಏನಿಲ್ಲ, ಟಾಪ್ ಫೇವ್ರೇಟ್ ತಂದೆ ಸಾಂಗ್. ಆಮೇಲೆ ಆಮೇಲೆ ಡ್ಯೂಯೆಟ್ ಸಾಂಗ್. ಅಮ್ಮನ ಸಾಂಗು ನೋಡಿ, ನೀನ್ ಕರೆಕ್ಟ್ ಆಗಿ ಹೇಳ್ದೆ. ಪಾಪ ಇವ್ರ ಅಮ್ಮ ಶೂಟಿಂಗ್ ಡೌಟ್ ಪಟ್ಟಿದ್ದು ತಪ್ಪಲ್ಲ ಅವರು. ಫಸ್ಟ್ ತಂದೆ, ಆಮೇಲೆ ಇರ್ಲಿ, ವಿಡಿಯೋ ನೋಡಿದಾದ್ಮೇಲೆ ಅಮ್ಮ ಕ್ಲಾಸ್ ತಗೊಂತಾರೆ. ಇಲ್ಲ ಇದ್ದಾರೆ, ನೋ ಪ್ರಾಬ್ಲಮ್. ಆಯ್ತು. ಸೊ ಇನ್ನು ನೀವು ಮಾಡಿದಂತ ಪಾತ್ರಗಳು ಜಾಸ್ತಿ ಎಲ್ಲೋ ಒಂದ್ ಕಡೆ ಈ ಸ್ಕೂಲು, ಕಾಲೇಜು ಮತ್ತೆ ಎಕ್ಸಾಮ್ಸ್ ಇದಕ್ಕೆ ರಿಲೇಟ್ ಆಗ್ತದೆ. ಅಂದ್ರೆ ನಾನು ಹಾಗೆ ಅನ್ಕೊಂಡೆ, ಬಟ್ ಅದು ಹಾಗಲ್ಲ. ನಾನು ಇದೆ ಮಗ್ಗಿ ಪುಸ್ತಕ ಅಂತ ಕೇಳಿದಾಗ, ಓಕೆ ಮಗ್ಗಿ ಪುಸ್ತಕ ನನ್ಗೆ ಇದು ಬಂದಿದೆ ಗೊತ್ತಾ, ಸೂಪರ್ ಇದೆ ಅದು. ನಾನು ಮಾಲೆ ಹಾಕಿದೆ ಕನ್ನಿಸ್ವಾಮಿ, ನಾನು ಫಸ್ಟ್ ಟೈಮ್ ಮಾಲೆ ಹಾಕೋದು, ನನ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಸೊ ಗುರುಸ್ವಾಮಿ ಅವರೆಲ್ಲ ಹೇಳಿದ್ರು, ನೀನ್ ಎಲ್ಲೂ ಹೋಗ್ಬಾರ್ದು, ನಮ್ ಜೊತೆನೆ ಇರ್ಬೇಕು, 4 ಗಂಟೆ ಆಗ್ಬೇಕಾದ್ರೆ ನೀನ್ ಇಲ್ಲೇ ಇರ್ಬೇಕು ಹಾಗೆ ಅಂತ. ಸರಿ ಆಯ್ತು ಅಂತ ಹೇಳಿ ಮಾಲೆ ಹಾಕಿದ ದಿನನೇ ಫೋನ್ ನಂಗೆ ಡೈರೆಕ್ಟರ್ ಹೆಸರು ಅಂತ ಹೇಳಿ ಹರಿವರ, ಈ ಅಯ್ಯಪ್ಪನೇ ಕಾಲ್ ಮಾಡಿದಂತ. ಓಕೆನಾ, ಮಗ್ಗಿ ಹೊಸಾಗ ಅಂತ ಒಂದು ಸಿನಿಮಾ ಹೇಳ್ತಾರೆ. ನಾನು ಅನ್ಕೊಂಡು ತಿರ್ಗಾ ಶಾಲೆಗೆ ಹೋಗೋದ ನಾನು ಅಂತ ನನ್ನ ತಲೆಯಲ್ಲಿ. ಬಟ್ ಅದ್ ನೋಡಿದ್ರೆ ಶಾಲೆ ಅಲ್ಲ,
ಅದೊಂದು ಬಲೂನ್ ಬಾಯ್ ಕ್ಯಾರೆಕ್ಟರ್ ನಂದು. ಸೊ ವಿಭಿನ್ನವಾಗಿದೆ ಆ ಪಾತ್ರ. ಫಸ್ಟ್ ಒಂದು 14 ಡೇಸ್ ಏನೋ ಇದ್ದೆ ನಾನು. ಅದರಲ್ಲಿ ಫಸ್ಟ್ ಡೇ ರೆಸ್ಟ್ ಕೊಡ್ತಾರೆ ನನಗೆ. ಇವತ್ತೇನಿಲ್ಲ ಪಜಿ ರೆಸ್ಟ್ ಮಾಡಿ ಅಂತ. ನಾನು ಫಸ್ಟ್ ಟೈಮ್ ಅದು ಹಾಗೆ ಅಂದ್ರೆ ಆನ್ ಸೆಟ್ಟಿಗೆ ಹೋದಾಗ ಫ್ರೀ ಆಗಿರೋದು. ಹೌದು. ಸೊ ಆಗೋದು ಮಾರೆ ಫಸ್ಟ್ ಫ್ರೀ ಕೊಟ್ರು ನಂಗೆ ಹಾಗೆ ಅಂತ. ನನ್ಗೆ ಮತ್ತೆ ಗೊತ್ತಾದದ್ದು ಇವ್ರು ಯಾಕೆ ಫ್ರೀ ಕೊಟ್ರು ಅಂತ. ಆ 10-15 ದಿನ ಇದೆಯಲ್ಲ ಮಿಕ್ಕಿದ್ದು ರುಬ್ಬಿದಾರ. ಚೆನ್ನಾಗಿ ಬಲೂನ್ ಓದಿಸಿದ್ದಾರೆ. ಬಲೂನ್ ಮುಚ್ಚುದ ಅದು ಉಸಿರು ಕಟ್ಟುತ್ತೆ. ಒಂದ್ ಬಲೂನ್ ಇದೆ, ಯಾವ್ದ ವಾಟರ್ ಬಲೂನ್ ಇದ್ರಲ್ಲೆಲ್ಲ ಇರುತ್ತಲ್ಲ ಸ್ವಿಮ್ಮಿಂಗ್ ಪೂಲಿಗೆಲ್ಲ ಹಾಕೋದು. ಅದ್ರ ಒಳಗೆ 1-2 ದಿನ ಅಲ್ಲ ನಾನು ಒಬ್ಬನೇ ಅದ್ರೊಳಗೆ ಎಲ್ಲ ಕುತ್ಕೊಂಡು ಏನೇನೋ ಉಸಿರು ಕಟ್ಟುತ್ತೆ. ಆಮೇಲೆ ಈ ಬ್ಲೋವರ್ ಇದೆಯಲ್ಲ, ಬ್ಲೋವರ್ದು ಸೌಂಡ್ ಟಕ್ ಅಂತ ಹೊಡಿಯೋದು. ಇವರು ನೋಡಿದ್ರೆ ಒಂದು ಸೀನ್ ಅಲ್ಲಿ ಡ್ಯೂಯೆಟ್ ಇದ್ರಲ್ಲಿ ಇವರು ಒಳಗಡೆ ಇರ್ಬೇಕು. ಈ ಕೋಳಿ ಮರಿಗೆ ಬಿಟ್ಟಾಗೆ ಆಗಿದೆ, ಅಂಗಳಕ್ಕೆ ಬಿಟ್ಟರೆ ಹೇಗೆ ಮಾಡ್ತದೆ, ಓಡ್ತದೆ, ಎಲ್ಲಿ ಓಡ್ಬೇಕಂತ ಗೊತ್ತಾ. ಆ ತರ ನಾವು ಅದ್ರೊಳಗೆ ಓಡ್ತಾ ಇದೀವಿ. ಎಂತ ಮಾಡುದು, ಹೇಗೆ ಮಾಡೋದು ಗೊತ್ತಾಗ್ತಿಲ್ಲ. ಈ ಜಿಪ್ ಇದೆಯಲ್ಲ, ಈ ಓಪನ್ ಮಾಡೋ ಜಿಪ್ ಎಲ್ಲಿ ಆದ್ರೂ ಅದು ಒಳಗಿಂದ ಓಪನ್ ಮಾಡಕ್ಕಾಗಲ್ಲ ನಮ್ಗೆ. ಹೊರಗಿಂದನವ್ರೆ ಆಚೆಯಿಂದನವ್ರೆ ಓಪನ್ ಮಾಡ್ಬೇಕು. ಎಲ್ಲಿಯಾದ್ರೂ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಇದು ಕೆಳಗೆ ಬಂದ್ಬಿಟ್ರೆ ಅಂದ್ರೆ ಕೆಳಗೆ ಬರ್ಬೇಕು, ಅದು ಕಾಣಿಸ್ಬಾರ್ದು. ಆ ಜಿಪ್ ಇದು ಚೆನ್ನಾಗಿ ಕಾಣಿಸಲ್ಲ ನೋಡಿ ಫ್ರೇಮ್ಗೆ. ಹೌದು, ಅದಕ್ಕೆ ಕೆಳಗೆ ಬರ್ಬೇಕಲ್ಲ. ಇದು ಕೆಳಗೆ ಬಂದಾಗ ನನ್ಗೆ ಫುಲ್ ಪ್ಯಾನಿಕ್ ಆಗೋದು. ಅಂದ್ರೆ ಏನಕ್ಕಂದ್ರೆ ಇವಾಗ ಒಂದು ಟವೆಲ್, ಈಗ ಏನಾದ್ರು ಬೆಡ್ಶೀಟ್ ನಾವೇ ಹೊತ್ಕೊಂಡ್ರೆ, ನಾವೀಗ ಹಿಡ್ಕೊಂಡ್ರೆ ನಮ್ಗೆ ಪ್ಯಾನಿಕ್ ಆಗಲ್ಲ, ಯಾಕಂದ್ರೆ ನಾವು ತೆಗಿಬಹುದು ಅಂತ ಇದೆ. ಆದ್ರೆ ಯಾರಾದ್ರೂ ಬಂದು ಹಿಡ್ಕೊಂಡ್ರೆ ಹಿಂಗೆ ನಮ್ಗೊಂದು ಪ್ಯಾನಿಕ್ ಆಗುತ್ತಲ್ಲ, ಮೇಲಕ್ಕೆ ಹೋಗ್ಬೋದು ಅಂತ, ಏನಾಗುತ್ತೋ ಅದು ಇದಂತ. ಆಕ್ಚುಲಿ ಸ್ವಿಮ್ಮಿಂಗ್ ಪೂಲ್ ಸೆಂಟ್ರಲ್ ಪಾಪ ಅದು 10 feet ಆಳ ಸ್ವಿಮ್ಮಿಂಗ್ ಪೂಲ್ ಸೆಂಟ್ರಲ್ ಬಲೂನ್ ಅಲ್ಲಿ ಇಬ್ರು ಕುಣಿಸಿದ್ದು. ನಾರ್ಮಲಿ ಪ್ಯಾನಿಕ್ ಆಗೇ ಆಗ್ತಾರೆ. ಸೊ ಆ ಬಲೂನ್ ಅಲ್ಲಿ ಇರೋದಕ್ಕೆ ಪ್ಯಾನಿಕ್ ಆಗ್ತಾ ಇತ್ತು. ಸೊ ಅಷ್ಟೆಲ್ಲ ಆಯ್ತಾ. ಮತ್ತೆ ತುಂಬಾ ಪ್ರಾಪರ್ಟೀಸ್ ಅಲ್ಲಿ ಇದೆ. ಇದು ಏನ್ ಪಾತ್ರ ಅಂದ್ರೆ ಅನ್ನೋದು ಅಂದ್ರೆ ಇವನಿಗೆ ಒಂದು ವಿಶೇಷವಾಗಿ ಒಂದು ಈ ಅಮೆರಿಕದಲ್ಲಿ ಯಾರೋ ಒಬ್ರಿಗೆ ಯಾರೋ ಒಬ್ರಿಗೆ ರೋಗ ಇದೆ. ಓಕೆ, ಅಂದ್ರೆ ಒಂದು ಮೈನ್ಯೂಟ್ ಸಿವಿಯರ್ ಇಮ್ಯೂನ್ ಡೆಫಿಷಿಯನ್ಸಿ ಸಿಂಡ್ರೋಮ್. ಸೊ ಅದಿರುತ್ತೆ. ಹೇಳಿ, ರಿಪೀಟ್ ಮಾಡಿ. ಸಿವಿಯರ್ ಇಮ್ಯೂನ್ ಡೆಫಿಷಿಯನ್ಸಿ ಸಿಂಡ್ರೋಮ್. ಅಮೂರ್ ಮೀನು. ಸಿವಿಯರ್ ಇಮ್ಯೂನ್ ಡ್ರಮ್. ಸಿವಿಯರ್ ಇಮ್ಯೂನ್ ಡೆಫಿಷಿಯನ್ಸಿ ಸಿಂಡ್ರೋಮ್. ಡೆಫಿಷಿಯನ್ಸಿ ಇಷ್ಟು ಕಲ್ತಿದ್ರೆ ಯಾಕೆ ದಡ ಅಂತಾರಲಿಲ್ಲ. ಸೊ ಹಾಗೆ ಅದಿರುತ್ತೆ ಅವನಿಗೆ. ಅವನ ಹೆಸರು ಮಾತ್ರ ಮೃತ್ಯುಂಜಯ ಅಂತ. ಓಹೋ. ಸೊ ಆ ತರ ಪಾತ್ರ. ಅವನಿಗೆ ಅವನೊಂದು ರೂಮಲ್ಲೇ ಇರ್ತಾನೆ, ಅಂದ್ರೆ ಅವನದೊಂದು ಏರಿಯಾದಲ್ಲಿ ಇರ್ತಾನ. ಅವನೇ ಊಹೆ ಮಾಡಿದಂತ ಕೆಲವೊಂದು ಪಾತ್ರಗಳು. ಅಂದ್ರೆ ಒಂದು ಬಾಲ್ ಇದ್ರೆ, ರಮೇಶ ಹೇಗಿದ್ಯಾ, ಚೆನ್ನಾಗಿದೆ, ಸೂಪರ್ ಅಂತ. ಈ ತರ ಎಲ್ಲಾ ಒಂದೊಂದು ಪಾತ್ರ ಅವನೇ ಊಹೆ ಮಾಡ್ಕೊಂಡು ಅವನ ಫ್ರೆಂಡ್ಸೇ ಅದು. ಓಕೆ, ಹೊರಗಿನ ಫ್ರೆಂಡ್ಸ್ ಇಲ್ಲ. ಸೊ ಅವನಿಗೆ ಆಗುವಂತ ಒಂದು ಲವ್. ಓಕೆ ಸರ್, ಆಕ್ಚುಲಿ HD ಕೋಟೆ ಒಂದು ರೆಸಾರ್ಟ್ ಅಲ್ಲಿ ಒಂದು ಸೆಟ್ ಹಾಕಿದ್ದು. ಆಕ್ಚುಲಿ ಆ ಸೆಟ್ ಅಲ್ಲಿ ಇವ್ನು ಒಬ್ನೇ ಇರೋದು ಅಂತ ಕ್ಯಾರೆಕ್ಟರ್. ಅಂದ್ರೆ ಸಿನಿಮಾದಲ್ಲಿ ಒಬ್ನೇ, ಯಾರಿಲ್ಲ. ತಂದೆ ತಾಯಿ ಹೋಗ್ತಾರೆ, ವೀಕ್ ಬರ್ತಾರೆ. ಒಬ್ಬ ಕೆಲ್ಸದವನು, ಒಂದು ಗ್ಲಾಸ್ ಹೌಸ್ ಊಟ ತಿಂಡಿ ಎಲ್ಲ ಕೆಲಸ ಕೊಡೋದು. ಒಂದು ಊಟ ಬಂದು ಒಂದು ಆಪಲ್ ಕೊಟ್ರು ಒಂದು ತೊಳೆದ್ಬಿಟ್ಟು ಒಂದು ಬೈನಕರ ಚೆಕ್ ಮಾಡ್ಬಿಟ್ಟು ತಿನ್ನ ಅಂತ ಕ್ಯಾರೆಕ್ಟರ್ ಇರೋದು. 14 days ಬೆಳಿಗ್ಗೆ 6 ಗಂಟೆಗೆ ಸ್ಟಾರ್ಟ್ ಆಗೋದು, ನೈಟ್ 2 ಗಂಟೆ ಪ್ಯಾಕಪ್ ಆಗೋದು, 2 ಪ್ಯಾಕಪ್ ಆಗೋದು, ಪುನಃ ಹೋಗಿ ಮಲ್ಗೋದು. ಅಲ್ಲಿಂದ ಒಂದು 10 kilometer ನಾವು ವಿಷ್ಣು ಸರ್ ಸಮಾಧಿ ಆಪೋಸಿಟ್ನೇ ಹೋಟ್ಲು ಮಾಡಿದ್ದು. ನಾವು ಇವನು ಹೀರೋಯಿನ್ ಎಲ್ಲ ಅಲ್ಲೇ. ಅಲ್ಲಿಂದ ಒಂದು 20 minutes ಆಗೋದು, ಪುನಃ ಬೆಳಿಗ್ಗೆ 6 ಗಂಟೆಗೆ ಸ್ಪಾಟ್ ಆಗಿರ್ತಿದ್ದು. 14 days. ಅದೇ ಒಂದಿನ ರೆಸ್ಟ್ ಕೊಟ್ರು, ಅದು ಗೊತ್ತಾಯ್ತು. ಇದಕ್ಕೆ ಕೊಟ್ಟದ್ದು ಇವರು ಅಂತ. ಅಲ್ಲ, ಒಳ್ಳೆ ಎಕ್ಸ್ಪೀರಿಯನ್ಸ್, ಚೆನ್ನಾಗಿತ್ತು. ಓವರ್ ಆಲ್ ಒಂದು 85-90 days ಶೂಟ್ ಆಗಿದೆ. ಅದ 80% ಮೈಸೂರು HD ಕೂಡ ಶೂಟ್ ಮಾಡಿದ್ವಿ. ಬ್ಯಾಂಗ್ಳೂರು ಮತ್ತೆ ಇವ್ರು ಮಂಗ್ಳೂರಲ್ಲಿ ಒಂದ್ ದಿವಸ ಶೂಟ್ ಮಾಡಿದ್ರು. ಮಂಗ್ಳೂರು ಉಳ್ಳಾಳ ಬೀಚ್ ಹತ್ರ. ಅಂದ್ರೆ ಇವರು ನೀವು ಈಗ ಕೇಳ್ಬೋದು, ಸುಸ್ತಾಗ್ತಿರ್ಲಿಲ್ವಾ, ರೆಸ್ಟ್ ಬೇಕು ಅಂತ ಅನ್ಸ್ತಿರ್ಲಿಲ್ವಾ ಅಂತ. ಆ ರೆಸ್ಟ್ ಬೇಕಾ ಅಂದ್ರೆ ಸುಸ್ತಾಗತ್ತೆ ಅಂತ ಕೇಳಲಿಕ್ಕೂ ಟೈಮ್ ಇಲ್ಲ ನಮ್ಮ ಮೈಂಡ್ಗೆ. ಅಂದ್ರೆ ತಲೆಗೆ ಕೇಳಕ್ಕೆ ಟೈಮ್ ಇಲ್ಲ. ಹೌದು, ಫುಲ್ಲು ಜಾಲಿ ಇತ್ತು, ಎಂಜಾಯ್ ಮಾಡಿದ್ದೆ ನಾನು. ಒಂದು 10-14 days ಏನಿದ್ದೆ, ಕಂಪ್ಲೀಟ್ ಎಂಜಾಯ್ ಮಾಡಿದ್ದೆ ನಾನು ಅಷ್ಟೇ ಇದ್ದಿದ್ದು. ಬಟ್ ಇಡೀ ಸಿನಿಮಾ ಮಾಡಿದಾಗಿದೆ ಅದು ಅಷ್ಟು ದಿನ. ನೈಸ್. ಸೊ ಇವಾಗ ಒಂದು ಚಿಕ್ಕ ಗೇಮ್ ಆಡೋಣ. ನಮ್ಮಿಬ್ರು ಗೇಮ್ ಆಡೋದು ಫೇಮಸ್. ಕೂತ್ಕೊಂಡು ಮಾತಲ್ಲೇ ಆಟ ಆಡೋಣ. ಸೊ ಕೆಲವೊಂದು ಪ್ರಶ್ನೆಗಳನ್ನ ಹೇಳ್ತೀನಿ. ಸೊ ಅದಕ್ಕೆ ತರಲೆ ಆನ್ಸರ್ಸ್ಗಳು ಬೇಕಾಗುತ್ತೆ ನಮಗೆ. ಓಕೆ, ಇವಾಗ ಫಾರ್ ಎಕ್ಸಾಂಪಲ್ ದಕ್ಷಿಣಕ್ಕೆ ಯಾವ್ದಾದ್ರು ಒಂದು ತರಕಾರಿನ ಒಂದು ಅಂಬಾಸಿಡರ್ ಆಗಿ ಮಾಡ್ತೀರಾ ಅಂತ ಹೇಳಿದ್ರೆ ಯಾವ ಒಂದು ತರಕಾರಿ? ದಕ್ಷಿಣಕ್ಕೆ, ಸೌತ್ಗೆ, ಸೌತೆಕಾಯಿ, ಈ ತರ. ಓಕೆ,
ಸೊ ಶುರು ಮಾಡೋಣ. ಯಾರಿಗೂ ಆನ್ಸರ್ ಗೊತ್ತೋ ಅವರು ಹ್ಮ್. ಫಸ್ಟ್ ಹೇಳ್ಬೋದು. ಆಯ್ತು ಹೇಳಿ. Okay. ನೋಡು. ಫಸ್ಟ್ ಶುರು ಮಾಡ್ತೀನಿ. ಸೊ ನೋಡೋಣ ಯಾರು ಆನ್ಸರ್ ಕೊಡ್ತಾರೆ ಅಂತ ಹೇಳಿ. ಬುರ್ಜ್ ಖಲೀಫಾ ಅವರ ಹೆಂಡತಿ ಹೆಸರು ಏನು? ಎಗ್ ಬುರ್ಜಿ. ಎಗ್ ಬುರ್ಜಿ. ಮಿಯಾ ಖಲೀಫಾ. ಎಗ್ ಬುರ್ಜಿ. ಹೌದಾ? ನೋಡಿ. ಮಿಯಾ ಖಲೀಫಾ. ಆಕ್ಚುಲಿ ಇಂಟಿ ಬರಕಿರೋ ಮುಂಚೆ ನಂಗೆ ರಂಜು ಸಿಕ್ಕಿದ್ನಲ್ಲ, ಅವ್ನು ಹೇಳಿದ್ದ, ಅಣ್ಣ ನಮ್ಮ ಆಂಕರ್ ನಂಗೆ ಪರಿಚಯ ಇದ್ದಾರೆ, ಇದೇ ಕ್ವಶನ್ ಕೇಳಿ ಆನ್ಸರ್ ಹೇಳಿ ಅಂತ ಇದೆ ಹೇಳ್ಬೇಕಂತ. ನಂಗೆ ಯಾರು ಅಂತ ಗೊತ್ತಿರಲಿಲ್ಲ. ಇದು ಬೇರೆ ಇದು. ನೀವ್ ಹೇಳೋದು ಗೊತ್ತಾಗಿಲ್ಲ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಗಂಡ ಹೆಂಡತಿ ಮಧ್ಯ ಡ್ಯಾಶ್ ಇರಬಾರ್ದು. ಜಗಳ ಇರ್ಬಾರ್ದು ಅಂತ ನಾವು. ಏ, ಜಗಳ ಇರ್ಬಾರ್ದಲ್ಲ. ಹೌದು, ಕರೆಕ್ಟ್. ಹ್ಮ್. ಆಗುತ್ತಾ? ಬೇರೆ ಏನಿರಬಾರ್ದು? ಬೇರೆ ಅಲ್ಲ, ಬೇರೆ ಹೇಳು. ಈಗ ಅಷ್ಟಿದ್ರೆ ನೀನ್ ಈಗ ಹೇಳ್ಬೇಕು. ಏನಿರ್ಬಾರ್ದು ಮಧ್ಯೆ? ಗ್ಯಾಪ್ ಇರಬಾರ್ದು. ನೋಡಿ ಇಲ್ಲಿ ನಾನು ಪಾಪ. ಹೌದು, ಪಾಪ. ಫುಲ್ ಪಾಪ. ಫುಲ್ ಪಾಪ. ಪಾಪ. ತುಂಬಾ ನೆಗಡಿ ಆಗುವಂತ ಫ್ರೂಟ್ ಯಾವುದು? ತಿಂದ್ರೆ ತುಂಬಾ ನೆಗಡಿ ಆಗುವಂತ ಫ್ರೂಟ್. ನೆಗಡಿ ಆಗುವಂತ ಫ್ರೂಟ್ ಸೀಬೆಕಾಯಿ. ಹಾ. ಅಲ್ಲ. ಅಲ್ವಾ? ನೆಗಡಿ ಇರುವಾಗ ನೆಗಡಿ ನೇರಳೆ ಹಣ್ಣು. ಸಿಗ್ತಾ ಇಲ್ಲ. ಸೀತಾಫಲ. ಸೀತಾ ಆಪಲ. ಎಕ್ಸಾಕ್ಟ್ಲಿ. ನಾ ತಿನ್ನುದಿಲ್ಲ, ಹಾಗೆ ನಂಗೆ ಬರುದಿಲ್ಲ. ಓಕೆ, ಸೊ ಈಗ ಡ್ರೋನ್ ಹಾರಿಸೋನು ಯಾರನ್ನಾದ್ರೂ ಒಬ್ಬರನ್ನ ಗುರುವಾಗಿ ಸ್ವೀಕಾರ ಮಾಡ್ತಾನೆ ಅಂತ ಹೇಳಿದರೆ ಯಾರನ್ನ ಮಾಡ್ತಾನೆ? ಪ್ರತಾಪ. ಏ ಅಲ್ಲ ಅಲ್ಲ, ದ್ರೋಣ ಆರ್ಸೋನ್ನ ಡ್ರೋನ್ ಹಾರಿಸೋನು ಯಾರನ್ನಾದ್ರೂ ಒಬ್ಬರನ್ನ ಗುರುವಾಗಿ ಸ್ವೀಕಾರ ಮಾಡ್ತಾನೆ ಅಂದ್ರೆ ಯಾವ? ದ್ರೋಣಾಚಾರ್ಯ. ದ್ರೋಣಾಚಾರ್ಯ. ಅಷ್ಟೇ. ದ್ರೋಣಾಚಾರ್ಯ. ಎಸ್. ಐಸ್ ಕ್ರೀಮ್ ತಿಂತ ಮಜಾ ಮಾಡೋರ್ಗೆ ಯಾವ ಸಾಂಗ್ ನ ಡೆಡಿಕೇಟ್ ಮಾಡ್ಬೋದು? ಒಂದು ಇಂಗ್ಲಿಷ್ ಸಾಂಗ್. ಇಂಗ್ಲೀಷ್ ಬೇಡಮ್ಮ, ಹಂಗ ಅರ್ಥ ಇರ್ತಾರೆ. ಇಂಗ್ಲಿಷ್ ಅವರಿಗೆ ಬರ್ತದೆ, ನಮ್ಗೆ ಇವ್ರಿಗೆ ಬರ್ತದ? ಏ ಎಲ್ಲ ನನ್ನೇ. ಐಸ್ ಕ್ರೀಮ್ ಹೇಗ್ ತಿಂತಾರೆ? ನಕ್ಕಿ ತಿಂತಾರೆ. ಅದು ತಿನ್ನೋದಂಗೆಲ್ಲ. ಹಾ, ಹೌದು. ಮತ್ತಿನ್ನೇನು? ಇನ್ನೊಂದು ವೇನಲ್ಲಿ ತಿಂತಾರಲ್ಲ? ಸ್ಪೂನಲ್ಲಿ ತಿಂತಾರೆ. ಸ್ಪೂನಲ್ಲಿ ತಿಂತಾರಲ್ಲ. ಇನ್ನೊಂದು ವೇನಲ್ಲಿ ಇನ್ನೇ ತಿಂತಾರ ಅಷ್ಟೇ ಅಲ್ವಾ? ಅದನ್ನ ಹೇಳಿಕ್ಕಾಗೋದಿಲ್ಲ ನಂಗೆ. ಹೇಗ್ ತಿಂತಾರೆ? ಚಿಪ್ಸು. ಹಾ, ಬಂದ್ರಿ ಹತ್ರ ಅದೇ. ಯಾವ್ದು? ಚಿಪ್ಸ್. ಚೀಪಿ ತಿಂತಾರೆ. ಹಾ, ಚೀಪ್ ಥ್ರಿಲ್ಸ್. ಓಕೆ, ಅವ್ರಿಗೆ ಒಂದು ಸಾಂಗ್ ಡೆಡಿಕೇಟ್ ಮಾಡ್ತೀರಾ? ಚೀಪ್ ಥ್ರಿಲ್ಸ್. ಅರ್ಥ ಆಯ್ತಾ? ಅರ್ಥ ಆಯ್ತಾ? ಅರ್ಥ ಆಯ್ತಾ ನಿಂಗೆ? ಚೈನಾದಿಂದ ಒಂದು ವೆಜಿಟೇಬಲ್ ಬಂದಿದೆ ಅಂತ ಹೇಳಿದ್ರೆ ಆ ಒಂದು ವೆಜಿಟೇಬಲ್ ನ ಏನಂತ ಕರಿಬಹುದು? ಕಾಲಿಫ್ಲವರ್, ಕ್ಯಾಬೇಜ್. ಹ್ಮ್. ಕಾಲಿಫ್ಲವರ್. ಅದನ್ನ ಏನಕ್ಕೆ ಬಳಸ್ತಾರೆ? ಬ್ರಾಕೋಲಿ. ಗೋಬಿ. 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 ಅದು ಮಲಯಾಳಕ್ಕೂ ಓಡಿಸ್ಬೋದು. ಮಲಯಾಳಿ ತರಕಾರಿ ಅಂತ. ಮಲಯಾಳಿ ತರಕಾರಿ ಅಂತ. ಸುರೇಶ್ ಗೋಬಿ. ಯಾವ ಗೋಬಿ? ಸುರೇಶ್ ಗೋಬಿ. ಸುರೇಶ್ ಗೋಬಿ. ಅದೇಂಗದು ಚೈನಾದಲ್ಲಿ ಲಿಂಕ್ ಆಗುತ್ತೆ? ಅಂದ್ರೆ ಚೈನೀಸ್ ಐಟಮ್ ನ ಜಾಸ್ತಿ ಗೋಬಿ ಗೋಬಿ ಮಾಡ್ತಾರಲ್ಲ, ಚೈನೀಸ್ ಫುಡ್ ಅದು. ಚೈನೀಸ್ ಫುಡ್. ಚೈನೀಸ್ ನೂಡಲ್ಸ್ ಆಡ್ಬೋದು. ಕೇರಳದಲ್ಲಿ ತರಕಾರಿ. ಸುರೇಶ್ ಗೋಪಿ. ನನ್ ಸುರೇಶ್ ಗೋಪಿ ಸೀರಿಯಸ್ಲಿ ಹಾ. ಸುರೇಶ್ ಗೋಪಿ ಸರ್ ನೋಡಿದಾಗಲ್ಲ ನನಗೆ ಇದು ಗೋಬಿ ನೆನಪಾಗೋದು. ಅವ್ರ ಹೆಸರು ಹೇಳ್ತಾರಲ್ಲ ಸುರೇಶ್ ಗೋಪಿ ಅಂತ. ಅದು ಯಾಕೆ ಹಾಗೆ? ಚಿಕ್ಕದಿರಬೇಕಾದ್ರೆ ನಾನು ಅನ್ಕೊಂಡಿದ್ದೆ ಅವ್ರು ಗೋಬಿ ಮಾಡೋರು. ಸಾರಿ, ಹೇಗೆ ಅನ್ಕೊಂಡಿದ್ದೆ ನಾನು. ಓಕೆ, ಸೊ ಇನ್ನು ಈ ಒಂದು ಚಿತ್ರಕ್ಕೆ ವಾಪಸ್ ಬರೋಣ. ಸೊ ನಾನೊಂದು ಪ್ರಶ್ನೆ ಕೇಳ್ತೀನಿ, ಕೇಳ್ಬೋದಾ? ಕೇಳ್ಬೋದು. ಪ್ರಶ್ನೆ ಹೀಗಿದೆ, ಉತ್ತರ ಏನು? ಪ್ರಶ್ನೆ ಹೀಗಿದೆ, ಹಾ. ಉತ್ತರ ಏನು? ಹೀಗಿದ್ದೇನೆ. ಉತ್ತರ ಏನು? ಏನು? ಅದೇ ಏನು? ಅದೇ ಏನು? ಪ್ರಶ್ನೆ ಹೀಗಿದೆ, ಉತ್ತರ ಏನು? ಪ್ರಶ್ನೆ ಹೀಗಿದೆ, ಉತ್ತರನೇ ಏನು? ಇಲ್ಲ, ತಪ್ಪು. ಪ್ರಶ್ನೆ ಹೀಗಿದೆ. ಹೀಗಿದೆ. ಹೇಗಿದೆ? ಅದೇ ಹೇಗಿದೆ, ಹೀಗಿದೆ, ಉತ್ತರ ಏನು? ಅದೇ ಹೇಗಿದೆ? ದಿಕ್ಕು. ದಿಕ್ಕು. ಉತ್ತರ ದಿಕ್ಕು. ಓ, ಅಂಚ. ಎಸ್. ಇನ್ನೊಂದು, ಈಗ ಪಿನ್ ತಗೋತೀರಾ, ಬೆಳಗ್ಗೆ ಚುಚ್ತೀರಾ ಕಡೆ, ರಕ್ತ ಆಚೆ ಬರುತ್ತೆ. ಯಾಕೆ? ಚುಚ್ಚಿದ ತಕ್ಷಣ ರಕ್ತ ಆಚೆ ಬಂದೇ ಬರುತ್ತೆ. ಯಾಕೆ ಬರುತ್ತೆ? ಮನುಷ್ಯ ಆದ್ರೆ ಬರ್ತಾರದು. ಅಲ್ಲ, ಮನುಷ್ಯ ಆಗಲಿ ಪ್ರಾಣಿಗಳಿಗೂ ಬರುತ್ತೆ. ಜೀವ ಇದ್ರೆ ಬರ್ತದೆ. ಚುಚ್ಚಿದ್ವಲ್ಲ ಅದಕ್ಕೆ ಬರುತ್ತೆ. ಯಾಕೆ ಬರುತ್ತೆ ರಕ್ತ? ಚುಚ್ಚಿದ್ಕೆ ಬರುತ್ತೆ. ಅದು ಯಾಕೆ? ಯಾಕೆ ಅಂದ್ರೆ ಆಕ್ಚುಲಿ ಚುಚ್ತವ್ರು ಯಾರು ನೋಡಕ್ ಆಚೆ ಬರುತ್ತೆ.
ನನ್ನನ್ನು ಕೊಲ್ಲಿ ನನ್ನನ್ನು ಕೊಲ್ಲಿ ನಿಜ ಅಲ್ಲ ನಿಮಗೆ ಆ Reason ಸಾಂಗ್ ಬೇಕು. ಈಗ ಹೆಂಗೆ ಅಂದ್ರೆ ಬಾಗ್ಲು ಯಾವ song? ಆಚೆ ಬರ್ತೀವಲ್ಲ ಹಂಗೆ ಹೌದು. ರಕ್ತ ನೋಡ್ತೀವಿ ಯಾರು ಯಾರು ಚುಚ್ಚಿದ್ರು ಅಂತ ನೋಡೋದಕ್ಕೆ ಆಚೆ ಕರೆಕ್ಟ್. ಅಲ್ಲಮ್ಮ ಎಸ್, ನಾನ್ ಸಹಿಸ್ತಾ ಇದ್ದೇನೆ. ನಿಮ್ಗೆ ಸಾಂಗ್ ಹಾಕ್ತೀನಿ ಕೊಲ್ಲೆ ನನ್ನನ್ನೇ ಅಂತ. ಅಲ್ಲ, ನಾನು ವೀಕ್ಷಕರಿಗೆ ಹೇಳಿದ್ದು, ಆಯ್ತು ಬಿಡಿ ಪಾಪ ನಮ್ಮ ಅಣ್ಣ ಏನೇನು ಹೇಳ್ತಾರೆ ಕೆಲವೊಮ್ಮೆ, ಅದು ಹೇಳ್ತಾರೆ ಬಿಡಿ, ನಾನೇ ಕ್ಷಮೆ ಇದೆ, ನಾನು ಹತ್ರ ಕೂತ್ಕೊಂಡು ನಾನೇ ಕ್ಷಮಿಸ್ತೀನಿ. ಪಾಪ ಸೀರಿಯಸ್ಲಿ ನಾವು ಶೂಟಿಂಗ್ ಟೈಮ್ ಅಲ್ಲಿ ತುಂಬಾ ಜಾಲಿ ಮಾಡಿದ್ದೇವೆ. ಹೌದು ನಮ್ದು ಕಾಂಬಿನೇಷನ್ ಇದೆ ಅದು. ಹೌದಾ? ಅಂದ್ರೆ ಅಂದ್ರೆ serial ಅಲ್ಲಿ. ವಿಲನ್ ಮತ್ತೆ ನಿಮ್ಮ ಕಾಂಬಿನೇಷನ್ ಹೆಂಗೆ? ಅಲ್ಲ ಆಕ್ಚುಲಿ ಇವ್ರಿರೋ ರೆಸಾರ್ಟ್ ಅಲ್ಲಿ ನಾನು ಹೋಗ್ತೀನಿ ಓಕೆ, ಬಟ್ ಅದು ಒಂದೇ ಸರಿ ನಾನು ಬರ್ತಾನಲ್ಲ, ದೂರ ದೂರ ಇರ್ತೀನಿ ಅಷ್ಟೇ ಅಷ್ಟೇ ಅಷ್ಟೇ. ದುಡ್ಡು ಕೊಡ್ತೀವಿ ಅಷ್ಟೇ. ಅದ್ ಬಿಟ್ಟು ಬಟ್ ಶೂಟಿಂಗ್ ಸೆಟ್ ಅಲ್ಲಿ ನಮ್ಗೆ ಇವ್ರದ್ದು ನಮ್ ತುಂಬಾ support ಇದೆ. ಇವ್ರನ್ನ ಪೀಡ್ಸೋದು ನಾನೇ, ಸಿಕ್ಕಾಪಟ್ಟೆ. ಫ್ಯಾಮಿಲಿನ ಪೀಡ್ಸೋದು. ಇರ್ತಾವ, ನಿಂಗೆ ನಾಚೆ ಹೋಗಿಲ್ಲ. ಬಂದ್ರೆ ಗಂಡು ಮಕ್ಳ ಹತ್ರ ಹೋಗಿ ಏನು ಮಾತಾಡ್ತಾರೆ? ಅಲ್ಲ ಗಂಡು ಮಕ್ಳು ಬರ್ಬೋದು, ಹಾ. ಗಂಡು ಮಕ್ಳು ಮನೆ ಒಳಗೆ ಬಚ್ಚಿಕೊಂಡು ಬರಕಾಲ, ಪಾಪ ಹೆಣ್ಣು ಮಕ್ಳು ಆಚೆ ಇದ್ರು, ಗಂಡು ಮಕ್ಳು ಎದುರ್ಕೊಂಡು ಒಳಗಡೆ ಬಚ್ಚಿಕೊಂಡು ಇರ್ತಾರೆ. ಹೆಂಗ್ ಗೊತ್ತಾ ಸರ್, ಇವ್ರು ಬರ್ತಾರ ಏನಾದ್ರು ಡೈಲಾಗ್ ಹೇಳ್ತಾ ಇರ್ತಾರೆ, ಸೀರಿಯಸ್ ಸಿಚುಯೇಷನ್ ಅದು ಬಂದ್ಬಿಡ್ತಾರೆ, ಇಲ್ಲಿವರೆಗೂ ಬಂದ್ಬಿಟ್ಟು ಡೈಲಾಗ್ ಮಾಡ್ತೈತಿ ಮುಂದಕ್ಕೆ ಏನಪ್ಪ ನಮ್ಗೆ ಅಲ್ಲ ಅದೊಂದು ಗುಡ್ ಎಕ್ಸ್ಪೀರಿಯನ್ಸ್ ಆಕ್ಚುಲಿ. ನಮ್ಗೆ ಗೊತ್ತಾ, ನೈಟ್ ಈಗ 1:30, 12:30 ಒಂದ್ ಕಡೆ ಶೂಟ್ ಮಾಡ್ತಾ ಇರ್ತೀವಲ್ಲ, ಅದೊಂಥರ ಎಲ್ಲ ಎದ್ದಿರ್ತೀವಿ, ಟೋಟಲ್ ಸೆಟ್ಟು, ಅಂದ್ರೆ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್ ಅವೆಲ್ಲ. ಪಾಪ ನನ್ನ ತಮ್ಮನ್ ಕ್ಯಾರೆಕ್ಟರ್ ಮಾಡಿದ್ದಾನೆ ಮೋಹಿತ್ ಅಂತ ಹೇಳಿ, ಲೈಕ್ ಅವ್ರು ಸೀರಿಯಸ್ ಆಗಿ ಆಕ್ಟ್ ಮಾಡ್ತಾ ಇರ್ತಾರೆ, ಇವ್ರು ಬಂದ್ಬಿಟ್ಟು ಡೌನ್ ನನ್ ಮಗ ಏನ್ ಡೌನ್ ಮಾಡ್ತಾವ್ 5 ರಿಂದ 6 ಟೇಕ್ ಹಂಗೆ ಹಿಂಗೆ ನಿಂದೆ ಎಷ್ಟು ಬೇಕು? ಎಲ್ರದ್ದು ಸೇರ್ಸಿ ನಿಯರ್ ಬೈ ಇವಳು ಅಂತ ಟೇಕ್ ಏನ್ ತಾಂಡಿಲ್ಲ. ಒಂದು ಅದೇ ಕ್ಲೈಮ್ಯಾಕ್ಸ್ ಒಂದು ಸಾಂಗ್ ಅಲ್ಲಿ ಮಾತ್ರ ಎಕ್ಸ್ಪ್ರೆಷನ್ ಬರಲಿಲ್ಲ, ನಾನು ಬೈದಿದ್ದು ಉಂಟು. ಯಾಕಂದ್ರೆ ಇವಳನ್ನ ಟೋಟಲ್ ಮಾನಿಟರ್ ನಾನೇ ಮಾಡ್ತಿದ್ದು, ನಾನು ಡೈರೆಕ್ಟ್ ಕೊಟ್ಬಿಟ್ಟಿದ್ರು, ಅಣ್ಣ ರಾಣಿಬಿದೆಲ್ಲ ನಿಮ್ದೇ ಅಣ್ಣ ಅಂತ. ಹಾ ಇಲ್ಲ, ಕ್ಲೈಮ್ಯಾಕ್ಸ್ ಬಿಟ್ರೆ, ಕ್ಲೈಮ್ಯಾಕ್ಸ್ ಅಂದ್ರೆ ಪಾಪ ನನ್ಗೆ ಅನ್ಸುತ್ತೆ ತಾಯಿ ಸೀನ್ ಅಲ್ಲ, ಇವಳಿಗೆ ರಿಯಾಕ್ಟ್ ಮಾಡಕ್ ಆಗಿಲ್ಲ. ಯಾಕಂದ್ರೆ ತಾಯಿ ಅಲ್ಲೇ ಜೊತೆಗೆ ಇದಾರೆ, ಅಂದ್ರೆ ಸ್ವಂತ ತಾಯಿ ಜೊತೆಗಿದ್ದಾರೆ, ನೀನಲ್ಲ. ಹಾಗೆಲ್ಲ ಅಲ್ಲ ನಾನಲ್ಲ ಹೇಳಿ, ಅಲ್ಲ ನಂಗೆ ಅನ್ಸಿದ್ದು, ನಾನು ಹೇಳುದು ಯಾಕಂದ್ರೆ ಅಣ್ಣ ಈ ಮಾಡ್ಬೇಕಾದ್ರೆ ರಿಯಾಕ್ಟ್ ತಾಯಿ ಸತ್ತೋಗಿದಾರ ಕ್ಯಾರೆಕ್ಟರ್ ಇದ್ದಾಗ ಇವಳಿಗೆ ರಿಯಾಕ್ಟ್ ಮಾಡಕ್ ಆಗಿಲ್ಲ ಅನ್ಸುತ್ತೆ ನನ್ನ ಅನಿಸಿಕೆ. ಅದೊಂದು ಬಿಟ್ಟು ಏನಿದೆ ಪಾತ್ರಕ್ಕೆ ಏನು ಒದಗಿಸ್ಬೇಕಿತ್ತು ಎಲ್ಲ ಹೋಗ್ಸಿದ್ರು. ಸಿನಿಮಾ ಎಲ್ಲ ಹೇಳ್ತಾರಂತ ಇರೋ ವಿಷಯ ಅಲ್ಲ, ಇದು ಇದು ಕಥೆ character ಹೇಳ್ಬೇಕು. ಎಂತ ಗೊತ್ತಾ, ಅಟ್ಲೀಸ್ಟ್ ನನ್ನ ಸಮಾಧಾನಕ್ಕಾದ್ರು 50ಕ್ಕಿಂತ ಮೇಲೆ ಮಾಡಿದೆ ಅಂತ ಒಮ್ಮೆ ಆದ್ರೆ ಹೇಳು. ದ್ವೇಷ ಇಟ್ಕೊಂಡು ನನ್ ಮೇಲೆ. ನನ್ನದು ಮಾತ್ರ ನಾನೊಂದು 50 ಟೇಕ್ ತಗೊಂಡಿದ್ದೇನೆ ಮಾರ್ರೆ ಸರ್ಕಾರಿಯಲ್ಲಿ. ಅದನ್ನು ಹಿಡ್ಕೊಂಡು ಈಗ್ಲೂ ನಂಗೆ ಗುರುವಣ್ಣಲ್ಲ ಫೋನ್ ಮಾಡಿ, ಈಗ್ಲೂ ನಾನು ಟೇಕರ್ ತೆಗೆದಿಲ್ಲ, ಹಾಗೆಲ್ಲ ಈಗ ಕಮ್ಮಿ ಕಮ್ಮಿ ಆಗಿದೆ, ಈಗ ಕರೆಕ್ಟ್ ಆಗಿದೆ. ಹೌದು. ಈಗ ಸಹ ಹೇಳ್ತಾರೆ ಸೈಕಲ್ ತೆಗೆದ್ರೆ ಹಿಂಗ್ ಹೊಡಿತೇನೆ ಅಂತ. ಈಗ ಗೊತ್ತಾಯ್ತಾ ಸೈಕಲ್ ಹೊಡೆದ್ರು ಅಂತ. ಇವ್ರು ಯಾಕೆ ಆಚೆ ಬರ್ತಿರಲ್ಲ ಒಳಗಡೆ ಅಂತ, ಆಚೆ ಹೊರಗಡೆ. ಹಾ, ಈಗ ಗಾಬರಿಗೆ ಬೈಕ್ ಒಳಗೆ ಇರೋರು ಸಿನಿಮಾದಲ್ಲಿ, ಪಾಪ ಈ ಹುಡುಗಿ ಫಸ್ಟ್ ಟೇಕ್ ಅಲ್ಲ ಟಕ್ಕಂದ ಆಚೆ ಬಂದ್ಬಿಟ್ಲು. ಓಕೆ. ಅಂಡ್ ಇವಾಗ ರಂಜನ್ ಇನ್ನೂ ಗಾಡಿ ಓಡಿಸೋದು ಕಲ್ತಿಲ್ಲ ಅಂತ ಹೇಳಿ ಹೇಳ್ತಾರೆ. ಹೌದು, ಕಲ್ಸಿ ಮಾರ ನೀವು. ಅದಕ್ಕೆ ನಮ್ಮ ರೆಸಾರ್ಟ್ ಅಲ್ಲಿ ಹ್ಮ್, ಚಿಕ್ಕದು ಮಕ್ಕಳು 2 ವೀಲರ್ ಓಡಿಸೋನೆ, ಸಿನಿಮಾ ನೋಡಿ ಗೊತ್ತಾಗುತ್ತೆ, ಸೀಂತ ಹೋಗ್ತಾನೆ, ಕಾರ್ ತಗೊಂಡು ಹೋಗ್ತಾನೆ. ಮಂಡಿ ಎಲ್ಲೂ ಏಟ್ ಆಗಿಲ್ಲ ಪಾಪ ನಿಮ್ಗೆ. ಜನ ಸರಿ ಇಲ್ಲ ಮಾರ್ರೆ. Correct ಅಲ್ಲ ಅಣ್ಣ? ಅಣ್ಣ ಎಂತ ಅಣ್ಣ ಮಂಡಿ ಏಟಾದ್ ಉಂಟು ಪಾಪ, ಬಿದ್ದಿದ್ದಲ್ಲ ಬೈಕಲ್ಲಿ. ಇವ್ರು ಇನ್ನ ನಾನ್ ಚೆನ್ನಾಗಿ ಬೈಕ್ ಹೇಳ್ಕೊಡ್ತೀನಿ ಅಲ್ಲಿ ಗಾಡಿ. ವೀಲಿಂಗ್ ಹೊಡಿಯಕ್ ಹೋಗ್ತಾ ಅಲ್ಲ ನಿಮ್ದು ಆಕ್ಚುಲಿ ಪ್ಯಾಂಟ್ ಅರ್ದಿದೆ, ಬಿದ್ದಿದ್ದೀರಾ ಅನ್ಸುತ್ತೆ. ಇದು ಮಾಡ್ಲಿಕ್ಕೆ ಹೋಗಿ ಅದ್ ಮಾಡಿದ್ದು ನೀವು ಹೇಳಿ. ಚೆನ್ನಾಗಿ ಗಾಡಿ ಹೇಳ್ಸೋದು ಕಲ್ಸ್ಕೊಡ್ತೀನಿ. ಅಲ್ಲ ನೀವು ಬಿದ್ದಿದ್ದೀರಾ ಅನ್ಸುತ್ತೆ ಬರ್ಬೇಕಾದ್ರೆ ಹೌದೌದು, ಬೈಕಲ್ಲಿ, ಮಂಡಿ ಏಟಾಯ್ತು ಸ್ವಲ್ಪ. ಮಂಡಿ ಏಟಾಗಿತ್ತು. ಇಲ್ಲಿ ಮಾರೆ ಮಂಡಿ ಏಟಾಗ್ಲಿಕ್ಕೆ ಬೆಂಗಳೂರಲ್ಲಿ ಹೌದಾ? ಇಡೀ ರೋಡ್ ಮಾರೆ. ಇಲ್ಲ ಇಲ್ಲ ಇಲ್ಲ, road ತುಂಬಾ ಜಾಸ್ತಿ ಆಗಿದೆ. ಇದು ಮಾಡಿದ್ದಾರೆ, ರೋಡ್ ಚೆನ್ನಾಗಿದೆಯಲ್ಲ, ಚೆನ್ನಾಗಿದೆ. ಚೆನ್ನಾಗಿದೆ. ಅಲ್ಲ ಕ್ಲೀನ್ ಮಾಡಿದ್ದಾರೆ, ಕಾಡೆಲ್ಲ ಇಲ್ಲ ಅಲ್ಲಿ ಸೈಡ್ ಅಲ್ಲಿ, ರೋಡ್ ಸೈಡ್ ಅಲ್ಲ ಬೆಂಗಳೂರು ಕಾಡ್ ಕ್ಲೀನ್ ಆಗಿದೆ, ಬೆಂಗಳೂರು ಕಾಡ್ ರೋಡ್ ಆಗಿದೆ ಅಂತ. ಕಾಡ್ ಅಲ್ಲ ಸಿಗಲ್ಲ. ಹೇಳಿದ್ ನಾನು, ಈ ಬೈಕಲ್ಲಿ ಬರುವಾಗ ಈಗ ಕಾಡಲ್ಲೆಲ್ಲ ಒಮ್ಮೆ ಆಗತ್ತೆ, ಹೀಗೆ ಆಗಿ ಬೀಳ್ತಾರಲ್ಲ, ಹೌದು. ಇಲ್ಲಿ ಬೆಂಗಳೂರ ರೋಡ್ ಕ್ಲೀನ್ ಆಗಿದೆ, ಹಿಂಗೆ ಬರ್ಬೋದು. ಕ್ಲೀನ್ ಆಗಿರೋದಕ್ಕೆ ಬೀಳ್ತಾರೆ. ಅದು ಹಂಸ ಇವ್ರಿಗೆ ಪಾಪ ಹಂಸ ಗಾಡಿ ಓಡಿಸಿದ್ರೆ ಪಾಪ ಹಂಸ ಎಗ್ರಸ್ ಗೊತ್ತಾಗಿರೋದು, ಗಾಡಿ ಓಡಿಸಿಲ್ವಲ್ಲ ಅದಕ್ಕೆ ಹಿಂಗೆ ಹೋಗ್ತಾ ಹಿಂದೆ ಕೂತಿಲ್ಲ ಅಷ್ಟೇ. ಗಾಡಿ ಕಲ್ತ ಮೇಲೆ ಗೊತ್ತಾಗತ್ತೆ. ಎಸ್, ಓಕೆ. ಸೊ ಬಹಳ ಖುಷಿ ಆಯ್ತು ಆಕ್ಚುಲಿ. ಅಂಡ್ 13th ಮೂವಿ ರಿಲೀಸ್ ಆಗ್ತದೆ. ಅಂಡ್ ಸರ್ ಗಣೇಶ್ ಸರ್ ಏನಾದ್ರು ಮೂವಿ ನೋಡ್ತಾರಾ ಅಥವಾ ಏನಾದ್ರು ಡಿಸ್ಕಷನ್ ಮಾಡಿದ್ರಾ? ಸರ್ ಇಲ್ಲ, ಅಣ್ಣಂಗೆ ಗೊತ್ತು Okay. ಮಾಡಿರೋದು. ನೋಡೋಣ, ನಮ್ದು ಸಿನಿಮಾ ಆದ್ ರಿಲೀಸ್ ಆದ್ಮೇಲೆ ಅಣ್ಣಂಗೆ ಅಪ್ರೋಚ್ ಮಾಡ್ತೀನಿ, ನೋಡ್ತಾರೆ ಅಣ್ಣ. ಆ ಥರ ಇಲ್ಲ, ಅಣ್ಣ ಸಪೋರ್ಟಿವ್ ಆಗಿರ್ತಾರೆ ಅಣ್ಣ ಪ್ರತಿಯೊಂದಕ್ಕೂ. ಸೊ ಥ್ರೂಔಟ್ ದ ಮೂವಿ ಐ ಥಿಂಕ್ ಸ್ವಲ್ಪ ಕಷ್ಟಗಳನ್ನ ಅಂಡ್ ಜೀವನದಲ್ಲಿ ನಡೆಯುವಂತಹ ದಿನಚರಿಗಳನ್ನ ತುಂಬಾನೇ ತೋರಿಸಿದ್ದಾರೆ. ಬಟ್ ಆದ್ರೆ ಐ ಥಿಂಕ್ ನೀವು ಎಲ್ಲರೂ ಕೂಡ ಬಹಳಷ್ಟು ಎಂಜಾಯ್ ಮಾಡಿದ್ದಾರೆ. ಸರ್ ಇಲ್ಲ, ನೀವು ಆಕ್ಚುಲಿ ನೀವು ಫಾದರ್ ಸಾಂಗ್ ನೋಡಿದಾಗ ಮದರ್ ಸಾಂಗ್ ನೋಡಿ
ಸರ್ ಕನೆಕ್ಟ್ ಆಗೇ ಆಗ್ತೀವಿ ಸರ್ ನಾವು. ಯಾಕಂದರೆ ಆ ಫಾದರ್ ಸಾಂಗ್ ನೋಡಿದ್ರೆ ನಮ್ಗೆ ಫೀಲ್ ಆಗುತ್ತಲ್ಲ, ಈಗ ನಮ್ಮ ತಂದೆ ಇಷ್ಟು ಕಷ್ಟಪಡ್ತಿದ್ರು, ಪ್ರತಿಯೊಬ್ಬರಿಗೂ ಆಗೋದು ಫೀಲ್ ಸರ್. ಈ ರೀಸೆಂಟಾಗಿ ಯಾವುದೋ ಒಂದು ಹಿಂಗೆ ಖಾಸಗಿ ಚಾನಲ್ ಹೋಗಿದ್ದು, ಅಲ್ಲೂ ಅಷ್ಟೇ ಪಾಪ ಆ್ಯಂಕರ್ ನೋಡು ಅಳ್ತಾ ಇದ್ದಾರೆ. ಅಂದರೆ ಕನೆಕ್ಟ್ ಆಗೋದು ಸರ್. ಯಾಕಂದ್ರೆ ಅವ್ರ ತಂದೆ ಮಗಳು ಫೀಲಿಂಗ್ ಇರುತ್ತೆ, ತಂದೆ ತಾಯಿ ಫೀಲಿಂಗ್ ಇರುತ್ತೆ, ಎಲ್ಲ ಪಕ್ಕ ಕನೆಕ್ಟ್ ಆಗುತ್ತೆ ಸರ್. ಅದೇ ರೀತಿ ಸರ್ ನೀವು ಸಿನಿಮಾ ನೋಡಿದಾಗ, ಮಗ್ಗಿ ಪುಸ್ತಕನ ಸಿನಿಮಾ ನೋಡಿದಾಗ ಪಕ್ಕ ಕನೆಕ್ಟ್ ಆಗೇ ಆಗುತ್ತೆ ಸರ್. ಮತ್ತು ನಮ್ಮ ಸಿನಿಮಾದಲ್ಲಿ ಸರ್ ಸ್ಪೆಷಲ್ ಅಂದರೆ 7 ಸಾಂಗ್ ಸರ್ ಇರೋದು, 18 ಸಿಂಗರ್ಸ್ ಆಡಿದ್ದಾರೆ ಸರ್. MM ಕೀರವಾಣಿ ಸರ್ ಆಡಿದ್ದಾರೆ, VP ಸರ್ ಆಡಿದ್ದಾರೆ, ರಾಜೇಶ್ ರಾಮನಾಥ್ ಸರ್ ಆಡಿದ್ದಾರೆ, ರಾಜೇಶ್ ಕೃಷ್ಣನ್ ಸರ್ ಆಡಿದ್ದಾರೆ, ಸೈನ್ದೇವಿ ಮೇಡಮು, ವೈಕಂ ವಿಜಯಲಕ್ಷ್ಮಿ ಮೇಡಮು ಸರ್. ಒಂದು 18 ಜನ ಸಿಂಗರ್ಸ್ ಆಡಿದ್ದಾರೆ ಸರ್. ನಮ್ಮ ಮ್ಯೂಸಿಕ್ ಬಂದ್ಬಿಟ್ಟು SS ಏಕಲವ್ಯ ಅಂತ ಸರ್. ಅವ್ರು ಬಂದ್ಬಿಟ್ಟು ಹಂಸಲೇಖ ಸರ್ ಹತ್ರ ನಾಚಪ್ಪ ಹಾಕಿ ನಾವು ಏಕಲವ್ಯ ಹೋಗ್ತಿದ್ವಿ. SS ನಾಚಪ್ಪ ಅಂತ ಸರ್. ಹಂಸಲೇಖ ಸರ್ ಹತ್ರ 12 ವರ್ಷ ಕೆಲಸ ಮಾಡಿದ್ದಾರೆ. A. ರಾಮನ್ ಸರ್ ಹತ್ರ 2 ವರ್ಷ ಕೆಲಸ ಮಾಡಿದ್ದಾರೆ ಸರ್. ಅವ್ರದ್ದು ಫಸ್ಟ್ ಸಿನಿಮಾ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಕೆಲಸ ಸರ್. ನಮ್ಮ ಲಿರಿಕ್ ರೈಟ್ರು ಶರಣು ಏಕಲವ್ಯ ಅಲ್ಲ ಅವ್ರ ಹೆಸರು, ಶರಣು ಏಕಲವ್ಯ ಅಂತ ಲಿರಿಕ್ ರೈಟ್ರು. ಗುರುನಾಥ್ ಬೋರ್ಗಿ ಸರ್ ಅಂತ, DOP ಬಂದ್ಬಿಟ್ಟು ನಂದಕುಮಾರ್ ಸರ್ ಅಂತ, ಜೋಗಯ್ಯ ಸಿನಿಮಾ ಮಾಡಿದವರು. ಯಾಕಂದ್ರೆ ನನ್ನ ಸಿನಿಮಾಗೆ ಫಸ್ಟ್, ನನ್ನ ಮೂವಿಗೆ ಕ್ಯಾಮ್ರಾ ಇಟ್ಟಂಥವ್ರು ನನ್ನ ಫಸ್ಟ್ DOP ಸರ್. ಅವರು ತುಂಬ ಅದ್ಭುತ ವರ್ಕ್ ಮಾಡಿದ್ರು ಸರ್. ಆಮೇಲೆ ಡೈರೆಕ್ಟರ್ ಅದಂಗೆ ಕತೆ ಹೇಳಂಗಿಲ್ಲ ಸರ್. ಸರ್ ಅವರು 25 to 30 ಸಿನಿಮಾ ಸರ್ ಆಸ್ ಎ ಅಸಿಸ್ಟೆಂಟ್ ಡೈರೆಕ್ಟ್ರು, ಅಸೋಸಿಯೇಟು, ಡೈರೆಕ್ಟರ್ ಕೆಲಸ ಮಾಡಿ ನನ್ನ ಫಸ್ಟ್ ಸಿನಿಮಾ ಇದು ಕನಸಿನ ಕೂಸಿದು ಹರಿ ಮಾಡಿದ್ದಾರೆ. ಬಟ್ ಅದೇನೆ ಒಂದು ವಿಷನ್ ಕಾಣಿಸ್ತಾ ಇದೆ, ಅಂಡ್ ಸಮಾಜಕ್ಕೆ ಏನೋ ಒಂದು ಸಂದೇಶನೂ ಕೂಡ ಕೊಡಬೇಕು ಅನ್ನೋದನ್ನು ಕೂಡ ಗೊತ್ತಾಗ್ತಾ ಇದೆ. ಅಂಡ್ ಐ ಥಿಂಕ್ ಪ್ರಶಸ್ತಿನೂ ಕೂಡ ಬಂದ್ರೆ ಯಾವುದೇ ರೀತಿಯಾದಂತ ಒಂದು ಆಶ್ಚರ್ಯನೂ ಕೂಡ ಇರೋದು, ಬಿಕಾಸ್ ಕಂಟೆಂಟ್ ಅಷ್ಟೇ ಚೆನ್ನಾಗಿದೆ ಅಂಡ್ ಅದೇ ರೀತಿಯಾಗಿ ಜನರಿಗೂ ಕೂಡ ಮುಟ್ಟುತ್ತೆ ಅಂತ ಹೇಳಿ ನಮಗೂ ಕೂಡ ಗೊತ್ತಿದೆ. ಬಟ್ ಇವಾಗ 13th ರಿಲೀಸ್ ಆಗ್ತಾ ಇದೆ ಸರ್. ಬಟ್ ಅದಕ್ಕಿಂತ ಮುಂಚೆ ನೀವು ಮತ್ತೆ ಗಣೇಶ್ ಸರ್ ಒಂದು ಕಾಂಬಿನೇಷನ್ ಅಲ್ಲಿ ಯಾವ್ದಾದ್ರು ಸ್ಕ್ರಿಪ್ಟ್ ಕೇಳಿದಿರಾ, ಬರ್ಬೋದಾ ಮುಂದಿನ ದಿನಗಳಲ್ಲಿ? ಇಲ್ಲ, ಆ ಥರ ಏನಿಲ್ಲ. ಆಕ್ಚುಲಿ ಅಣ್ಣ ಏನಿದ್ದಾರೆ, ನಂದೇನೇ ಒಂದು ಇದ್ರು ಕ್ಯಾರಿ ಆನ್ ಅಂತ ಹೇಳ್ತಾರೆ. ಅಣ್ಣಂದು ಪ್ರತಿದಿನ ನಂದು ಬೆಳಿಗ್ಗೆ ಸಂಜೆ ಕಾಲ್ ಮಾಡೇ ಮಾಡ್ತಾರೆ. ಸಿನಿಮಾ ವಿಚಾರನ ಫ್ಯಾಮಿಲಿ ವಿಚಾರಕ್ಕೆ ಟಚಲ್ಲಿ ಇದೆ. ಎಸ್, ಸೊ 13th ಬರ್ತಾ ಇದ್ರೆ ಸರ್, ಜನರಿಗೆ ಏನಾದ್ರು ಹೇಳ್ತೀರಾ ಅನ್ನೋದಾದ್ರೆ? ಸರ್ ಒಂದು ಒಳ್ಳೆ ಸಿನಿಮಾ. ಎಲ್ಲರೂ ಇದು ಹೇಳೋದು ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿ, ನಿಜ ಅದು ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದ್ದೀವಿ. ಎಲ್ಲ ನಮ್ಮೆಲ್ಲ ಕರುನಾಡ ಜನತೆಗೆ ಕೇಳೋದು ಒಂದೇ, ಈ ಸಿನಿಮಾಗೆ ಪ್ರೋತ್ಸಾಹಿಸಿ. ಈ 13th ಫೆಬ್ರವರಿಗೆ ಬರ್ತಾ ಇದ್ದೀವಿ. ಎಲ್ಲರ ಆಶೀರ್ವಾದ ಇಡೀ ತಂಡದ ಮೇಲೆ ಕೇಳ್ಕೊತೀವಿ ನಾವು. ಎಸ್, ಸೊ ನಿಮ್ಗೂ ಕೂಡ ಒಳ್ಳೇದಾಗ್ಲಿ ರಾನ್ವಿ ಅಂಡ್ ರಂಜನ್. ಆಲ್ ದ ಬೆಸ್ಟ್. ಇನ್ನಷ್ಟು ಆಪರ್ಚುನಿಟೀಸ್ಗಳು ನಮ್ಮ ಇಂಡಸ್ಟ್ರಿನಲ್ಲಿ ಸಿಗ್ಲಿ ಅಂಡ್ ನಿಮ್ಮ ಒಂದು ಪ್ರತಿಭೆ ಒಂದು ದೊಡ್ಡ ಪರದೆ ಮೇಲೆ ಬೆಳೀಲಿ. ಅಂಡ್ ಸರ್, ನಿಮಗೆ ಇನ್ನಷ್ಟು ಸಿನಿಮಾಗಳು ಬಂದು ಇನ್ನ ಮನೋರಂಜಿಸ್ರಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮ KFI ಜೊತೆ ಮಾತಾಡೋದಕ್ಕೆ. ನಮಸ್ಕಾರ. ಸೊ ಫೆಬ್ರವರಿ 13ನೇ ತಾರೀಕು ಮಗ್ಗಿ ಪುಸ್ತಕನ ಎಲ್ಲರೂ ಕೂಡ ಚಿತ್ರಮಂದಿರದಲ್ಲಿ ಬಂದು ನೋಡಿ, ಹರಸಿ ಹಾರೈಸಿ. ಥ್ಯಾಂಕ್ ಯು ಸೊ ಮಚ್.